ಆವರಣದಲ್ಲಿ ವಕೀಲನ ಮೇಲೆ ಏಕಾಏಕಿ ಅಟ್ಯಾಕ್ ನಡೆಸಲಾಗಿದೆ, ಕೊಲೆಗೆ ಯತ್ನವನ್ನ ನಡೆಸಲಾಗಿದೆ. ಇದು ಕೂಡ ಕೋರ್ಟ್ ಆವರಣದಲ್ಲಿ ಆಗಿರೋದು. ಆನೇಕಲ್ನ ಗಡಿ ಹೊಸೂರಿನಲ್ಲಿ ಈ ಘಟನೆ ಕಂಡು ಬಂದಿದೆ. ಆ ವಕೀಲ ಕಣ್ಣನ್ ಎಂಬಾತನ ಮೇಲೆ ಆನಂದ್ ಎಂಬಾತನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. ಅನೈತಿಕ ಸಂಬಂಧ ಹಿನ್ನೆಲೆ ಮಾರಣಾಂತಿಕ ಹಲ್ಲೆ ನಡೆದಿರುವಂತಹ ಅಂಶವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಆನೇಕಲ್ ಗಡಿ ಹೊಸೂರಿನಲ್ಲಿ ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನವನ್ನ ನಡೆಸಲಾಗಿದೆ. ವಕೀಲ ಕಣ್ಣನ್ ಎಂಬಾತನ ಮೇಲೆ ಆನಂದ್ ಎಂಬ ವ್ಯಕ್ತಿಯಿಂದ ಮಾರಣಾಂತಿಕ ಹಲ್ಲೆಯಾಗಿದೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಪೊಲೀಸ್ ಠಾಣೆ ಮತ್ತು ಕೋರ್ಟ್ ಇರುವ ಜಾಗದಲ್ಲೇ ಭೀಕರ ಕೃತ್ಯವನ್ನ ಎಸಗಲಾಗಿದೆ. ಸದ್ಯ ಸ್ಥಳಕ್ಕೆ ಹೊಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡಲಾಗಿದೆ. ಮಾರಣಾಂತಿಕವಾಗಿ ಹಲ್ಲೆಗೆ ಒಳಗಾಗಿದ್ದಂತಹ ವಕೀಲ ಕಣ್ಣನ್ ಅವರನ್ನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋರ್ಟ್ ಆವರಣದಲ್ಲೇ ಈ ಒಂದು ಘಟನೆ ನಡೆದಿದ್ದರಿಂದ ಕೆಲ ಕಾಲ ಅಲ್ಲಿ ಪರಿಸ್ಥಿತಿ ಒಂದು ರೀತಿ ವಿಚಲಿತವಾಗಿತ್ತು. ನಂತರದಲ್ಲಿ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾರು ಅಟ್ಯಾಕ್ ನಡೆಸಿದ್ದ ಆನಂದ್ ಆತನನ್ನ ಸದ್ಯ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ವಿಚಾರಣೆಯ ಹಂತದಲ್ಲಿ ಅನೈತಿಕ ಸಂಬಂಧದ ಕಾರಣವನ್ನ ಕೊಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಬೀಡು ಬಿಟ್ಟಿದ್ದು ಅಲ್ಲಿ ಸದ್ಯ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಕೋರ್ಟ್ ಒಂದು ಕಡೆಯಲ್ಲಿ, ಠಾಣೆ ಮಗದೊಂದು ಕಡೆಯಲ್ಲಿ ಇಂತಹ ಸ್ಥಳದಲ್ಲೇ ಈ ಕೃತ್ಯವನ್ನ ಎಸಗಲಾಗಿದ್ದು ಹಾಡು ಹಗಲೇ ನಡೆದಂತಹ ಮಾರಣಾಂತಿಕ ಹಲ್ಲೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಅಂಬರೀಶ್, ಘಟನೆಗೆ ಕಾರಣ ಏನು ಅಂತ ತಿಳಿದು ಬರ್ತಾ ಇದೆ? ಮಾರಣಾಂತಿಕವಾಗಿ ಹಲ್ಲೆಗೆ ಒಳಗಾದ ಕಣ್ಣನ್ ಅವರ ಸ್ಥಿತಿ ಈಗ ಹೇಗಿದೆ? ದಿವ್ಯಾ, ಖಂಡಿತವಾಗ್ಲೂ ಏನೋ ಆನೇಕಲ್ನ ಗಡಿ ಭಾಗದ ಹೊಸೂರಿನಲ್ಲಿ ಏನೋ ಈ ಒಂದು ಘಟನೆ ಆಗಿರೋದು. ಅಂದ್ರೆ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನ್ಯಾಯಾಲಯದ ಆವರಣದಲ್ಲೇನೆ ಆ ವಕೀಲ ಕಣ್ಣನ್ ಮೇಲೆ ನೇರವಾಗಿ ಆನಂದ್ ಎಂಬ ವ್ಯಕ್ತಿಯಿಂದ ಮಚ್ಚಿನಿಂದ ದಾಳಿ ಮಾಡಿರೋದು. ಅಲ್ಲಿ ಸಾಕಷ್ಟು ಜನ ಇದ್ರು ಸಹ ಆತ ದಾಳಿ ಮಾಡ್ತಿದ್ರು ಸಹ ಆತನನ್ನ ಬಿಡಿಸುವಂತ ಕೆಲಸಕ್ಕೆ ಹೋಗಿಲ್ಲ. ನೇರವಾಗಿ ಆತ ಮಚ್ಚಿನಿಂದ ತಲೆ ಭಾಗಕ್ಕೆ ಗಂಭೀರವಾಗಿ ಗಾಯ ಮಾಡಿರುವಂತದ್ದು. ಈಗಾಗಲೇ ಅಲ್ಲೇ ಇದ್ದಂತಹ ವಕೀಲರೊಬ್ಬರು ತಕ್ಷಣಕ್ಕೆ ಓಡ್ ಬಂದು ಆತನನ್ನ ಆಟೋದಲ್ಲಿ ಎತ್ಕೊಂಡೋಗಿ ಈಗ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಚಿಕಿತ್ಸೆ ಪಡಿತಾ ಇರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ಜೀವನ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ICU ಅಲ್ಲಿ ಚಿಕಿತ್ಸೆ ಮಾಡಲಾಗ್ತಿದೆ ಅಂತೇಳಿ ಈಗ ತಿಳಿದು ಬಂದಿರೋದು. ಜೊತೆಗೆ ಏನು ಆನಂದ್ ಹಲ್ಲೆ ಮಾಡದಂತಾನು ನೇರವಾಗಿ ಅಲ್ಲೇ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ಜೊತೆಗೆ ಆ ಮೇಲ್ನೋಟಕ್ಕೆ ಈಗ ಪೊಲೀಸರು ಹೇಳೋ ಪ್ರಕಾರವಾಗಿ ಆನಂದ್ ಅವರ ಪತ್ನಿ ಜೊತೆ ವಕೀಲ ಕಣ್ಣನ್ ಅವರ ಅನೈತಿಕ ಸಂಬಂಧ ಇತ್ತು ಅನ್ನೋದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಇನ್ನಷ್ಟು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಏನು ಕೋರ್ಟ್ ಆವರಣದಲ್ಲೇ ಈ ರೀತಿ ಒಂದು ಘಟನೆ ಆಗಿರೋದ್ರಿಂದ ಒಂದಷ್ಟು ವಕೀಲರು ಸಹ ಈಗ ಒಂದು ಗಲಾಟೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿರೋದು. ಜೊತೆಗೆ ಖುದ್ದು ನ್ಯಾಯಾಧೀಶರೇ ಏನು ನ್ಯಾಯಾಲಯದಿಂದ ಆಚೆ ಬಂದು ಸ್ಥಳಕ್ಕೆ ಬಂದು ಆತನನ್ನ ತೆಗೆದುಕೊಂಡು ಅಲ್ಲಿ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಕ್ಕೆ ನ್ಯಾಯಾಧೀಶರು ಸಹ ಮುಂದಾಗಿದ್ರು. ಹಾಗಾಗಿ ಈಗ ಒಂದು ದೊಡ್ಡ ಮಟ್ಟದ ಆತಂಕ ಶುರುವಾಗಿರೋದು. ಜೊತೆಗೆ ಆದಾಗಲೇ ಈ ರೀತಿ ವಕೀಲರ ಮೇಲೆ ಹಲ್ಲೆ ಆಗಿರೋದ್ರಿಂದ ಒಂದಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಹೊಸೂರು ಪೊಲೀಸರು ಸ್ಥಳಕ್ಕೆ ಬಂದು ಆತನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.